ಮಳೆ ಬರ್ತಾ ಇದ್ರೂ ಕೂಡ ಬೆಂಗಳೂರಿಗರು ಜೋರಾಗಿ ವಾಹನ ಓಡಿಸ್ತಾರೆ ಅಂತ ಬೆಂಗಳೂರಿಗರ ಬಗ್ಗೆ ನಾಲಗೆ ಹರಿಬಿಟ್ಟಿದ್ದಂತ ನೇಹಾ ಬಿಸ್ವಾಲ್ ಅಂತ ಒಡಿಶಾದ ಯುವತಿಯೊಬ್ಬಳು ನಾಲಗೆ ಹರಿಬಿಟ್ಟಿದ್ದಾರೆ. ಬೆಂಗಳೂರು ಮಳೆಯಲ್ಲೇ ಜಾಲಿ ರೈಡ್ ಮಾಡ್ತಾ ಇದ್ಲು ಯುವತಿ. ಒಂದೇ ಕೈಯಲ್ಲಿ ಬೈಕ್ ರೈಡ್ ಮಾಡ್ತಾ ವಿಡಿಯೋ ಅಪ್ಲೋಡ್ ಮಾಡಿದ್ದಾಳೆ. ಮಳೆಯಲ್ಲಿ ಬೈಕ್ ಓಡಿಸಿ ಬಿದ್ದಿದ್ದಾಳೆ ನೇಹಾ. ಇದಕ್ಕೆ ಬೆಂಗಳೂರಿಗರಿಗೆ ಬೈದಿದ್ದಾರೆ. ಒಂದು ಕೈಯಲ್ಲಿ ಬೈಕ್ ರೈಡ್ ಮಾಡ್ತಾ ಅಂದ್ರೆ ಸ್ಕೂಟರ್ ರೈಡ್ ಮಾಡ್ತಾ ವಿಡಿಯೋ ಅಪ್ಲೋಡ್ ಮಾಡಿ ಬಿದ್ದಿದ್ದಕ್ಕೆ ಬೆಂಗಳೂರಿಗರು ಹೊಣೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾಳೆ. ನೋಡ್ತಾ ಇದ್ರಿ ಬೈಕು. ಕೊನೆಗೆ ಬೈದಿದ್ದು ಬೆಂಗಳೂರಿಗರಿಗೆ. ಈ ರೀತಿ ಬಿದ್ದು ಬೈದಿದ್ದು ಬೆಂಗಳೂರಿಗರಿಗೆ. ಬೆಂಗಳೂರಿಗರು ಸಿಕ್ಕಾಪಟ್ಟೆ ರ್ಯಾಶ್ ಆಗಿ ಗಾಡಿ ಓಡಿಸ್ತಾರೆ. ಅದರಿಂದಾಗಿ ಈ ರೀತಿ ಆಗಿದೆ. ನೆಟ್ಟಿಗೆ ಗಾಡಿ ಓಡಿಸೋಕ್ಕೆ ಈಕೆಗೆ ಏನು ಸಮಸ್ಯೆ ಅಂತ ಪ್ರಶ್ನೆ ಇರೋದು. ಕೊನೆಗೆ ಬೆಂಗಳೂರಿಗರೇ ಸರಿ ಇಲ್ಲ, ಬೆಂಗಳೂರೇ ಸರಿ ಇಲ್ಲ ಅನ್ನೋ ಕನ್ಕ್ಲೂಷನ್ಗೆ ಬಂದಿದ್ದಾಳೆ. गाड़ियों सारे बैंगलोर में ना लोगों को एजुकेशन तो मिल गया है, लेकिन समझ दिमाग में घुसा भरा है. इतने दुनिया में इतने लोग हैं. इधर इतना बारिश गिर रहा है, इतना बारिश गिर रहा है, इतना बड़े बड़े गाड़ियों को इतने स्पीड से ले रहे हैं. रास्ते में खड्डे, पूरा गंदा पानी मेरे मुंह में तो गया मेरे पूरे मुंह. मतलब इतनी गलती है. इसको देखो, पानी ऐसा गिरा है ना भाई, मतलब मुझे लिटरली रोना आ रहा है, गुस्सा भी आ रहा है. इतने अनएजुकेटेड लोग हैं. दिख रहा है साइड में लोग चल नहीं सकते क्या तुम लोगों की कार की वजह से? सारे बैंगलोर में ना लोगों को एजुकेशन तो मिल गया है, लेकिन समझ दिमाग में घुसा भरा है. इतने दुनिया में इतने ಈಕೆ ಬಂದಿರೋದು ಒಡಿಸ್ಸಾದಿಂದ. ಬೆಂಗಳೂರಲ್ಲಿ ಬಂದು ಬೆಂಗಳೂರಿಗರು ಅನ್ಎಜುಕೇಟೆಡ್ ಅಂತ ಬೈತಾ ಇದ್ದಾಳೆ. ಒಡಿಸ್ಸಾದ ಎಜುಕೇಷನ್ ಕ್ವಾಲಿಟಿ ಹೆಂಗಿದೆ ಅಂತ ನಾವೆಲ್ಲರೂ ಕೂಡ ನೋಡಿದ್ದೀವಿ. ದೊಡ್ಡ ದೊಡ್ಡ ಕೇಂಬ್ರಿಡ್ಜು, ಆಕ್ಸ್ಫರ್ಡ್ ಎಲ್ಲ ಒಡಿಸ್ಸಾದಲ್ಲಿದೆ ಅಂತ ಈಕೆ ಅನ್ಕೊಂಡಿರಬೇಕು. ಬೆಂಗಳೂರಿಗರಿಗೆ ಬೈತಾಳೆ. ರೋಡ್ ಸರಿ ಇಲ್ಲ, ಒಪ್ಕೊಳ್ತೀವಿ, ಎಲ್ಲ ಕಡೆ ಇದೇ ಪ್ರಾಬ್ಲಮ್ಮು, ಮಳೆ ಬಂದಿದೆ, ಸಮಸ್ಯೆ ಆಗಿದೆ, ಓಕೆ. ಬೆಂಗಳೂರಿಗರಿಗೆ ಎಜುಕೇಷನ್ನ ಪಾಠ ಮಾಡ್ತಿದ್ದಾಳೆ ಈಕೆ. ಬೆಂಗಳೂರಿಗೆ ಬಂದು ದಿಮಾಕು ದರ್ಪ ಎಲ್ಲಿವರೆಗಿದೆ? ಏಕೆನು ಬರೋದಕ್ಕೆ ಆಹ್ವಾನ ಕೊಟ್ಟವ್ರು ಯಾರು? ಒಡಿಸ್ಸಾದಲ್ಲಿ ಭುವನೇಶ್ವರದಲ್ಲಿ ಓಡಾಡು. ಬೆಂಗಳೂರಿಗೆ ಯಾರು ಬರೋಕ್ಕೆ ಹೇಳಿದ್ ನಿಂಗೆ? ಬಂದು ಒಂದು ಕೈಯಲ್ಲಿ ಬೈಕ್ ಓಡಿಸಿ ಬಿದ್ದು ಆನಂತರ ಬೆಂಗಳೂರಿಗರಿಗೆ ಬೈಯೋದು ಅಥವಾ ಬೆಂಗಳೂರಿಗೆ ಬೈಯೋದು. ಬೆಂಗಳೂರಲ್ಲಿ ಎಜುಕೇಷನ್ ಸರಿ ಇಲ್ಲ, ಬೆಂಗಳೂರಿಗರಿಗೆ ಎಜುಕೇಷನ್ ಇಲ್ಲ, ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ಬಂದವಳಿಕೆ. ಬಂದಿರೋದು ಏನೋ ಪ್ರವಾಸನೋ ಇನ್ನೇನೋ ಕತೆ ಹೇಳ್ಕೊಂಡು ಇಲ್ಲಿಗೆ ಬಂದಿರೋದು. ನಮ್ಮನ್ನು ಉದ್ಧಾರ ಮಾಡೋ ಥರ ಪೋಸ್ ಕೊಡೋದು. ಬಹಳಷ್ಟು ಜನ ನಾರ್ತ್ ಇಂಡಿಯನ್ಸು ಇದೇ ಆಟಿಟ್ಯೂಡಲ್ಲಿ ಓಡಾಡ್ತಿದ್ದಾರೆ. ಸುಪೀರಿಯರಿಟಿ ಕಾಂಪ್ಲೆಕ್ಸು. ನಾವು ಬಹಳ ಮೇಲ್ವರ್ಗದವರು ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡು ಓಡಾಡೋದು. ಗಂಜಿ ಕುಡಿಯೋದಕ್ಕೆ ಬೆಂಗಳೂರಿಗೆ ಬಂದಿರೋದು ನೀವೆಲ್ಲ. ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ಬಂದಿರೋದಲ್ಲ. ನಿಮ್ಮಲ್ಲಿ ತಿನ್ನೋದಕ್ಕೆ ಅನ್ನ ಇಲ್ಲ ಅಂತ ಇಲ್ಲಿಗೆ ಬಂದಿರೋದು. ನಮಗೆ ಬುದ್ಧಿ ಹೇಳ್ತಾರೆ ಬಂದು.